ಎಲ್ರಿಗೂ ನಮಸ್ಕಾರ. ನಮ್ ಲಾಸ್ಟ್ ವಿಡಿಯೋನಲ್ಲಿ ಚಂದ್ರಗಿರಿ ಫೋರ್ಟ್ ನ ನೋಡಿದ್ವಿ. ಆಮೇಲೆ ಅದೇ ಬಸ್ ಸ್ಟಾಪ್ ಗೆ ಬಂದ್ಬಿಟ್ಟು ಅಲ್ಲಿಂದ 2 ದೇವಸ್ಥಾನ ಸಿಗುತ್ತೆ ಮುಂದೆ ಹೋದ್ರೆ. ಒಂದು ಪಾಲಕ್ಕನಲ್ಲಿರೋ ಭಗವತಿ ದೇವಿ ದೇವಸ್ಥಾನ, ಇನ್ನೊಂದು ತ್ರೇಕನಾಡಲ್ಲಿರೋ ತ್ರ್ಯಂಬಕೇಶ್ವರ ದೇವಸ್ಥಾನ. ಮೊದ್ಲಿಗೆ ನಾವು ಪಾಲಕ್ಕನಲ್ಲಿರೋ ಭಗವತಿ ದೇವಿ ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನದಲ್ಲಿ ನಾವು ಹೋದಾಗ ಪಾಲಪಾಯಸ ಉತ್ಸವ ಅನ್ನೋ ಕೇರಳದ ಒಂದು ಸಾಂಪ್ರದಾಯಿಕ ಹಬ್ಬ ನಡೀತಾ ಇತ್ತು. ಭಗವತಿ ದೇವಿ ಅಂದ್ರೆ ನಮ್ ಕರ್ನಾಟಕದಲ್ಲಿ ಪೂಜೆ ಮಾಡೋ ದುರ್ಗಾ ದೇವಿನ ಇವರು ಭಗವತಿ ದೇವಿ ಅಂತ ಆರಾಧನೆ ಮಾಡ್ತಾರೆ. ಈ ದೇವಿಗೆ ಎಲ್ರು ಸಾಂಪ್ರದಾಯಿಕ ಉಡುಗೆನ ತೊಟ್ಟು ಅಕ್ಕಿ ಮತ್ತೆ ಬೆಲ್ಲನ ಮಡಿಕೆಯಲ್ಲಿ ತಗೊಂಡ್ ಬಂದು ಅರ್ಪಿಸ್ತಾ ಇದ್ರು. ಈ ದೇವಿಯ ಭಕ್ತರು ಮೆರವಣಿಗೆ ಮೂಲಕ ದೇವಸ್ಥಾನದೊಳಗ್ ಬರ್ತಾ ಇದ್ರು. ವಿ ಆರ್ ಸೋ ಲಕ್ಕಿ, ನಾವ್ ಈ ದೇವಸ್ಥಾನಕ್ಕೆ ಹೋದಾಗ ಕೇರಳದ ಒಂದು ಸಾಂಪ್ರದಾಯಿಕ ಹಬ್ಬನ ನಮಗ್ ನೋಡ್ಲಿಕ್ಕೆ ಸಿಕ್ತು. ಸದಪಮ ಪರಕ ಪರಕ ರಿಗ ಮರಿ ನಿರಿ ತುಮಕೆ ತುಮಕೆ ದರಿ ಸನಿ ದಪ ಕುರಿಕೆ ಕುರಿಕೆ ರಿಗ ಪರಿ ನಿರಿ ಚವಕೆ ಚವಕೆ ಬಂದರ ಮೋರು ಮಂದರ ಕಪೆರಕ ಪೆನ್ನ ಜಪನ ಮೇಲ್ಕ ವೇಕ ಪೆನ್ನಿನ ಮೊಚ್ಚಿ ಕನ್ನೋಕೆ ಕನ್ನೋಕೆ ರಿಕ್ಕನೆ ಬತ್ತಾಸೆ ಕನ್ನೋಕೆ ಪೆನ್ನ ಜಕ್ಕನ ಗೆಟ್ಟಿನ ಐನೆ ನಡೆದು വരുമ്പോ ചിരിക്ക ചിരിക്ക പെണ്ണ ജക്കന നടന്നു വരുമ്പോ ചിരിക്ക ചിരിക്ക ഹായ് ഹായ് യാ ಆಮೇಲೆ ಅದೇ ಅಕ್ಕಿ ಮತ್ತೆ ಬೆಲ್ಲದಿಂದ ಪ್ರಸಾದನ ತಯಾರಿಸಿ ಮಡಿಕೆಗೆ ಹಾಕಿ ದೇವಿಗೆ ನೈವೇದ್ಯನ ಮಾಡ್ತಾ ಇದ್ರು. ಒಣಕ ಮುಂದಿರಿ ತೇಂಗ ಕೊತ್ತೊಂದು ಬೆತ್ತಲೆ ಪಾಕ ಸದಪಮ ಪರಕ ಪರಕ ರಿಗ ಮರಿ ನಿರಿ ತುಮಕೆ ತುಮಕೆ ದರಿ ಸನಿ ದಪ ಕುರಿಕೆ ಕುರಿಕೆ ರಿಗ ಪರಿ ನಿರಿ ಚವಕೆ ಚವಕೆ ಬಂದರ ಮೋರು ಮಂದರ ಕಪೆರಕ ಪೆನ್ನ ಜಕ್ಕನ ಮೇಲ್ಕ ವೇಕ ಪೆನ್ನಿನ ಮೊಚ್ಚಿ ಕನ್ನೋಕೆ ರಿಕ್ಕನೆ ಬತ್ತಾಸೆ ಕನ್ನೋಕೆ ಪೆನ್ನ ಜಕ್ಕನ ಗೆಟ್ಟಿನ ಐನೆ. ಈ ದೇವಸ್ಥಾನದ ಉತ್ಸವನ ನೋಡ್ಕೊಂಡ್ಮೇಲೆ ಅಲ್ಲಿಂದ ಮುಂದೆ ತ್ರೇಕನಾಡಲ್ಲಿರೋ ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಈ ತ್ರ್ಯಂಬಕೇಶ್ವರ ದೇವಸ್ಥಾನ ಪಾಲಕ್ಕನಿಂದ 2-3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಕೂಡ ಒಂದ್ ಬೀಚ್ ಇದೆ. ಇಲ್ಲಿ ಎದುರುಗಡೆ ತುಂಬಾ ದೋಣಿಗಳಿತ್ತು. ಮೀನುಗಾರರು ಇಲ್ಲಿ ದೋಣಿಗಳನ್ನ ತಗೊಂಡು ಮೀನು ಹಿಡಿಲಿಕ್ಕೆ ಹೋಗ್ತಾರೆ. ಈ ದೇವಸ್ಥಾನ ಕೂಡ ಒಂದು ಪ್ರಾಚೀನವಾದ ಶಿವನ ದೇವಸ್ಥಾನ ಅಂತಾನೆ ಹೇಳ್ಬಹುದು. ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿರೋ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೂ ಇಲ್ಲಿಗೂ ಒಂದು ಆತ್ಮೀಯ ಸಂಬಂಧ ಇದೆ ಅಂತ ಅನ್ನೋ ನಂಬಿಕೆ ಇದೆ. ತ್ರ್ಯಂಬಕೇಶ್ವರ ಅಂದ್ರೆ ಶಿವನ 3 ಕಣ್ಣುಗಳಿನ ತತ್ವನ ಪ್ರತಿಪಾದಿಸುತ್ತೆ. ಶಿವನ ಈ 3 ಕಣ್ಣುಗಳು ಭೂಮಿಯ ಸೃಷ್ಟಿ, ಪಾಲನೆ ಮತ್ತು ವಿನಾಶನ ಸೂಚನೆ ಮಾಡುತ್ತೆ. ಈ ದೇವಾಲಯವನ್ನು ಕೇರಳದ ಪ್ರಾಚೀನ ವಾಸ್ತುಶಿಲ್ಪ ಕಲೆಯ ವಿನ್ಯಾಸದಿಂದ ಕಟ್ಟಲಾಗಿದೆ. ಈ ದೇವಾಲಯವನ್ನು ತುಳುನಾಡು ಪ್ರಾಂತ್ಯದ ರಾಜವಂಶಸ್ಥರು ಪೋಷಣೆಯನ್ನ ಮಾಡ್ಕೊಂಡು ಬಂದಿದೆ. ಬನ್ನಿ ಈ ದೇವಸ್ಥಾನ ಹೇಗಿದೆ ಅಂತ ಒಂದ್ ಸುತ್ತು ನೋಡೋಣ.
ಈ ದೇವಸ್ಥಾನ ನೋಡಿ ಆದ್ಮೇಲೆ ಅಲ್ಲಿಂದ ಬಂದು ಕೇರಳ ಮಿಲ್ಸ್ ನ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಐ ಹೋಪ್ ಈ ದೇವಸ್ಥಾನ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.